ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಮ್ಮ ಒಳ್ಳೆತನನ ಯಾರೋ ಒಬ್ರು ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ. ಎಷ್ಟೋ ಸತಿ ನಮ್ಮ ಎಮೋಷ್ನಲಿ ನಮ್ಮನ್ನ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಎಷ್ಟೋ ಸತಿ ನಾವು ಪ್ರೀತಿಲಿ ಮೋಸ ಹೋಗಿರ್ತೀವಿ. ಆದರೂ ಮತ್ತೊಂದು ಹೊಸ ರಿಲೇಶನ್‌ಶಿಪ್ಪಿಗೆ ಹೋದಾಗ ಪದೇ ಪದೇ ಅದೇ ತಪ್ಪನ್ನ ಮಾಡಿ ಅತಿಯಾಗಿ ಹೆಚ್ಚು ಪ್ರೀತಿಯನ್ನು ಕೊಡೋದು, ಅತಿ ಹೆಚ್ಚಾಗಿ ಕಾಳಜಿಯನ್ನು ತೋರಿಸೋದು ಮಾಡ್ತಾ ಇರ್ತೀವಿ. ಕೊನೆಗೆ ನಿರಾಸೆ ಆಗುತ್ತೆ. ಅದೇ ಪ್ರೀತಿ ಆ ಕಡೆಯಿಂದ ಬರದೇ ಇದ್ದಾಗ ಎಲ್ಲವನ್ನೂ ಕಳ್ಕೊಂಡಂಗೆ ಅನಿಸ್ತಾ ಇರುತ್ತೆ. ಯಾವುದ್ರ ಮೇಲೆ ಉತ್ಸಾಹ ಇರಲ್ಲ. ಅದೇ ಇಂತಹ ಒಂದು ಪ್ಯಾಟರ್ನಿಂದ ಹೇಗೆ ಆಚೆ ಬರೋದು? ಹೇಗೆ ನಾವು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗೋದು? ಹೇಗೆ ಎಮೋಷ್ನಲಿ ಸ್ಟ್ರಾಂಗ್ ಆಗೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನೋಡಿ, ಇವಾಗ ನೀವು ಒಂದು ಮನೆಯನ್ನು ತಗೋಬೇಕು ಅಂತಿರ್ತೀರ, ಒಂದು ಜಾಗವನ್ನು ತಗೋಬೇಕು ಅಂತಿರ್ತೀರ. ನೋಡಿದ ತಕ್ಷಣ ಹಾಗೆ ತಗೊಂಡ್ಬಿಡ್ತೀರಾ? ಇಲ್ಲ ಅಲ್ವಾ? ನಿಮ್ಮ ಹಣಕಾಸು, ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಹಣಕಾಸು ಯೋಚನೆ ಮಾಡಿ ಹೇಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಅದ್ರ ಮುಂಚೆನ ಓನರು ಅಥವಾ ಅವರ ಮನೆಯವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಂತರ ಆ ಪ್ರಾಪರ್ಟಿನ ತಗೋತೀರ ಅಲ್ವಾ? ಹಾಗೆ ನಾವು ಕೂಡ ಯಾರ ಮೇಲಾದರೂ ಒಂದು ಎಮೋಷನ್ಸನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಒಬ್ಬರಿಗೆ ಪ್ರೀತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಕೊಡೋ ಯೋಗ್ಯತೆ ಇದೆ, ಆದರೆ ತಗೊಳ್ಳೋ ಅರ್ಹತೆ ಅವ್ರಿಗಿದೆಯಾ ಅನ್ನೋದನ್ನು ಫಸ್ಟು ಅನಲೈಸ್ ಮಾಡಿ. ಯಾವತ್ತೂ ಅಷ್ಟೇ, ಒಂದು ರಿಲೇಷನ್ಶಿಪ್ಪಲ್ಲಿ ಆಚೆ ಹೋಗೋದು, ಮೂವಿಗೆ ಹೋಗೋದು, ಡಿನ್ನರ್ಗೆ ಹೋಗೋದು, ಒಂದು ಕೈಗೆ ಹಿಡ್ಕೊಳ್ಳೋದು, ಒಂದು ಫಿಸಿಕಲ್ ಅಟ್ರಾಕ್ಷನು ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ ಶುರುಗೆ. ಆದರೆ ಹೋಗ್ತಾ ಹೋಗ್ತಾ ಅದೇನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅವರು ನಮ್ಮ ಪ್ರೀತಿಗೆ ಯೋಗ್ಯರ? ಯಾಕಂತ ಹೇಳಿದ್ರೆ ಶುರುಗೆ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಹಚ್ಕೊಂಡ್ಬಿಡ್ತೀವಿ, ತುಂಬ ದಿನ ಮೀಟ್ ಮಾಡಬೇಕು ಅನಿಸ್ತಾ ಇರುತ್ತೆ, ದಿನ ಹೋಗಬೇಕು ಅನಿಸುತ್ತೆ. ಆದರೆ ನಿಮ್ಮ ಬರುವಿಕೆಗಾಗಿ ಅವರು ಕಾಯೋ ಥರ ಇರಬೇಕು. ನೀವಿಲ್ಲ ಅಂತ ಹೇಳಿದರೆ ಅವರು ಇರೋಕ್ಕೆ ಆಗಬಾರ್ದು. ನಿಮ್ಮ ಬಗ್ಗೆನೇ ಸದಾ ಯೋಚನೆ ಮಾಡ್ತಾ ಇರಬೇಕು. ಹಾಗೆ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಎಮೋಷನ್ನಲ್ಲಿ ಇಂಡಿಪೆಂಡೆನ್ಸನ್ನು ತಗೊಳ್ಳಿ. ನೋಡಿ, ನಿಮ್ಗೆ ಅನ್ಸುತ್ತೆ ಅಯ್ಯೋ ನಂಗೆ ಯಾರು ಬೇಡಪ್ಪ, ಆ ವ್ಯಕ್ತಿ ಇದ್ದರೆ ಸಾಕು ಅಂತ. ಅದು ಆ ವ್ಯಕ್ತಿಯ ಸ್ಪೆಷಾಲಿಟಿ ಅಲ್ಲ. ನಿಮಗೆ ಆ ವ್ಯಕ್ತಿ ಮೇಲಿರ್ತಕ್ಕಂಥ ಪ್ರೀತಿ, ಗೌರವ ಅದೆಲ್ಲವೂ ಆ ವ್ಯಕ್ತಿಯನ್ನು ಹೆಚ್ಚಾಗಿ ಆಕರ್ಷಕವಾಗಿ ಮಾಡ್ತಾ ಇದೆ. ಆ ವ್ಯಕ್ತಿ ಸರ್ವೇ ಸಾಮಾನ್ಯವಾದ ವ್ಯಕ್ತಿ. ಅವರಿಗೆ ಯಾವುದೇ ರೀತಿಯ ಸ್ಪೆಷಲ್ ಕ್ವಾಲಿಟಿ ಇಲ್ಲ. ಆದರೆ ನಿಮ್ಮ ಪ್ರೀತಿ, ನಿಮ್ಮ ಅಟೆನ್ಷನು ಎಲ್ಲವೂ ಆ ವ್ಯಕ್ತಿಯನ್ನು ವಿಭಿನ್ನಗೊಳಿಸ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಆ ಇಂಪಾರ್ಟೆನ್ಸನ್ನು ಕೊಡೋದನ್ನು ನಿಲ್ಲಿಸಿ. ಅವರು ಆ ಇಂಪಾರ್ಟೆನ್ಸ್ ತಗೊಳ್ಳೋ ಯೋಗ್ಯತೆ ಇದ್ದರೆ ಮಾತ್ರ ಆ ಇಂಪಾರ್ಟೆನ್ಸನ್ನು ಕೊಡಿ. ಮತ್ತು ಯಾರಾದರೂ ನಿಮ್ಮ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂದರೆ ಬಿಟ್ಟು ಹಾಕ್ಬಿಟ್ಟು ಮುಂದೆ ಜೀವನವನ್ನು ನೋಡ್ತಾ ಹೋಗಿ. ಯಾರೂ ಅಷ್ಟು ಬ್ಯುಸಿ ಇಲ್ಲ. ನೀವು ಎಷ್ಟೋ ಸತಿ ನೋಡಿದಿರಲ್ವ, ಮ್ಯಾಚ್ ನೋಡುವಾಗ ವಿರಾಟ್ ಕೊಹ್ಲಿ ಮೈದಾನದ ಮಧ್ಯದಲ್ಲಿ ಕೂತ್ಕೊಂಡು ಅನುಷ್ಕಾ ಶರ್ಮಾಗೆ ಕಾಲ್ ಮಾಡೋದನ್ನು. ಅಂದರೆ ಯಾರೂ ಕೂಡ ಅಷ್ಟು ಬ್ಯುಸಿ ಇರಲ್ಲ. ನಾವು ಎಷ್ಟೇ ಬ್ಯುಸಿ ಇರಲಿ, ನಾವು ಪ್ರೀತಿ ಮಾಡೋರಿಗೆ 5 ನಿಮಿಷ ಟೈಮ್ ಆದರೂ ಕೊಡ್ತೀವಿ. ಸದಾ ನೀವೇ ಕಾಲ್ ಮಾಡ್ತಿದ್ದೀರಾ, ನೀವೇ ಮೆಸೇಜ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಒಂದು ಒಳ್ಳೆಯ ರಿಲೇಷನ್ಶಿಪ್ ಅಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಂಬಂಧದಲ್ಲಿ ರೆಸಿಪ್ರೊಕೇಷನ್ ಇರಬೇಕು. ನಾನು ನನ್ನ ಸಂಗಾತಿಗೆ ಕಾಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಸಂಗಾತಿ ಫ್ರೀ ಆದಾಗ ನನಗೆ ಕಾಲ್ ಮಾಡೋದನ್ನ ಕಲಿಬೇಕು. ಅದು ಬಿಟ್ಟು ಪ್ರತಿ ಸತಿ ನಾನೇ ಕಾಲ್ ಮಾಡ್ತಾ ಇದ್ದೀನಿ, ನಾನೇ ಮೆಸೇಜ್ ಮಾಡ್ತಿದ್ದೀನಿ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಪ್ರೀತಿ ಇಲ್ಲ ಅಂತ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ಅಷ್ಟೇ ನಿಮ್ಮ ಭಾವನೆಯನ್ನು ತೆರೆದ ಪುಸ್ತಕ ಥರ ಇಟ್ಬಿಡಬೇಡಿ. ಅವರಿಗೆ ಯಾವತ್ತೇ ಆಗಿರಲಿ, ಯಾರಿಗೆ ಮಿಸ್ಟ್ರಿ ಅಂತ ಹೇಳಿದರೆ ಯಾರಿಗೆ ಏನು ಗೊತ್ತಿರಲ್ವೋ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲವನ್ನು ತೆರೆದ ಪುಸ್ತಕ ಥರ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ, ನಿಮ್ಗೇನು ಇಷ್ಟ, ಏನು ಅದು ಇದು ಅಂತ ಎಲ್ಲವನ್ನು ಹೇಳ್ತಾ ಹೋಗಬೇಡಿ. ಮತ್ತು ನಿಮ್ಮ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ನಿಮಗೆ ಏನಿಷ್ಟ, ಯಾವ ಥರ ಬಟ್ಟೆ ಹಾಕಬೇಕು, ಯಾವ ಥರ ಫಿಸಿಕ್ ನನಗಿರಬೇಕು, ಎಲ್ಲವನ್ನು ನೀವು ಪ್ಲ್ಯಾನ್ ಮಾಡ್ಕೋತಾ ಹೋಗಿ. ಅತಿ ಹೆಚ್ಚಾಗಿ ಕಾಳಜಿ ನಿಮ್ಮ ಮೇಲೆ ತೋರಿಸ್ತಾ ಹೋಗಿ. ನಿಮ್ಮ ಮೇಲೆ ನೀವು ಯಾವಾಗ ಕಾಳಜಿನ ತೋರಿಸ್ತೀರೋ ನೀವು ಮ್ಯಾಗ್ನೆಟ್ ರೀತಿ ಅಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಎಷ್ಟೋ ಸತಿ ನಮಗೆ ಒಂದು ದಪ್ಪ ಹೊಟ್ಟೆ ಇಟ್ಕೊಂಡಿರ್ತೀವಿ, ನಮ್ಮ ದೇಹದ ತೂಕವನ್ನು ನಾವು ಮೇಂಟೈನ್ ಮಾಡ್ತಾ ಇರಲ್ಲ, ಸಿಕ್ಕಿದ್ದೆಲ್ಲ ತಿನ್ಬಿಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಓಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು. ನೋಡಿ, ನಿಮ್ಮನ್ನು ನೋಡಬೇಕಾದ್ರೆ ಯಾರೋ ಸೀರಿಯಸ್ ಆಗಿ ತೊಗೋಬೇಕು ಅಂತ ಹೇಳಿದ್ರೆ ನಿಮ್ಮ ದೇಹದ ಮೈಕಟ್ಟು ಅಚ್ಚುಕಟ್ಟಾಗಿರಬೇಕು. ಯಾವಾಗ ನೀವು ಫಿಟ್ ಆಗಿರ್ತೀರ ನಿಮ್ಮನ್ನು ಜನ ತುಂಬ ಸೀರಿಯಸ್ ಆಗಿ ತೊಗೊಳ್ಳೋಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಸೆಲ್ಫ್ ರೆಸ್ಪೆಕ್ಟನ್ನು ನಿಮ್ಮ ದೇಹದಲ್ಲೇ ನೀವು ತೋರಿಸ್ತಾ ಇದ್ದೀರಾ. ಭಗವಂತ ನಮಗೆ ಕೊಟ್ಟಿರೋ ಮೊದಲನೇ ಉಡುಗೊರೆ ಏನಪ್ಪ ಅಂತ ಹೇಳಿದ್ರೆ ಈ ದೇಹ. ಎಷ್ಟೋ ಜನಕ್ಕೆ ಒಂದು ಕೈ ಇರಲ್ಲ, ಕಾಲಿರಲ್ಲ, ಎಷ್ಟೋ ಒಂದು ಊನತೆ ಇರುತ್ತೆ. ಆದರೆ ಅವ್ರ ಜೀವನ ಹೇಗೆ ನಡೆಸ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯದಿಂದ ನಡೆಸ್ತಿರ್ತಾರೆ. ಅಂಥದ್ರಲ್ಲಿ ಎಲ್ಲವೂ ಕೊಟ್ಟಿರೋ ಭಗವಂತ ನಿಮಗೆ ನಿಮಗೆ ಉದಾಸೀನ, ಯಾಕ್ರಿ ಸೋಂಬೇರ್ತನ? ಹೋಗಿ ನಿಮ್ಮನ್ನು ನೀವು ನೋಡ್ಕೋತಾ ಹೋಗಿ. ಪ್ರೀತಿ ಅನ್ನೋದು ಆಚೆ ಇರುವಂಥ ವಸ್ತು ಅಲ್ಲ ರೀ, ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಮೇಲೆ ನೀವು ಯಾವಾಗ ಕಾಳಜಿಯನ್ನು ತಗೋತೀರಾ, ಪ್ರೀತಿನ ತಗೋತೀರಾ, ಆಗ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರಾ. ಯಾರೋ ಇಲ್ಲ ಅಂತ ಹೇಳಿದ್ರೆ ನನಗೆ ಜೀವನನೇ ಇಲ್ಲ ಅನ್ನೋಷ್ಟು ವೀಕ್ ನೀವಲ್ಲ.
ಹಾಗಾಗಿ ನಿಮ್ಮ ಆತ್ಮಸ್ಥೈರ್ಯವನ್ನ ಬೆಳೆಸ್ಕೊತಾ ಹೋಗಿ, ಯಾರಿಲ್ಲ ಅಂದ್ರೂ ಬದುಕ್ಬೋದು ರೀ. ಆ ವ್ಯಕ್ತಿ ಬರೋಕ್ಕಿಂತ ಮುಂಚೆನೂ ನೀವು ಚೆನ್ನಾಗಿದ್ರಿ, ಆ ವ್ಯಕ್ತಿ ಹೋದ್ಮೇಲೂ ನೀವು ಚೆನ್ನಾಗಿರ್ತೀರ. ಹಂಗಂತ ಹೇಳ್ಬಿಟ್ಟು ಆ ವ್ಯಕ್ತಿ ಇಲ್ಲ, ಈಗ ಹೇಗೆ ನಡ್ಸ್ಕೊಂಡ್ರು ನಾನು ನಡ್ಸ್ಕೊಂಡಿರ್ತೀನಿ ಆ ವ್ಯಕ್ತಿ ಮೇಲೆ ಇರತಕ್ಕಂಥ ಪ್ರೀತಿಗೋಸ್ಕರ ಅಂತ ನೀವು ಯಾರೂ ಅಷ್ಟು ವೀಕ್ ಅಲ್ಲ. ಸೊ ಹಾಗಾಗಿ ಅದನ್ನ ಬೆಳೆಸ್ಕೊತಾ ಹೋಗಿ, ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.